ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಸನ ನಿಲ್ಲಿಸಿರ್ತಾರೆ. ಶೃಂಗೇರಿ ಮಠ ಹಾಗೂ ಹೊಯ್ಸಳ ಹಾಗೂ ಕರ್ನಾಟಕ ಸಾಮ್ರಾಜ್ಯ ಅಥವಾ ಏನು ವಿಜಯನಗರ ಅಂತ ಕರೀತಾರೆ, ಇವು ಮೂರ ಮಧ್ಯೆ ಇರುವ ಲಿಂಕ್ ಅನ್ನು ಎತ್ತಿ ತೋರಿಸುವ ಒಂದು ಶಾಸನ ಅಂತ ಹೇಳ್ಬೋದು. ಪ್ರಪಂಚ ಕಂಡ ಮಹಾನ್ ನಗರ ಕರ್ನಾಟಕ ಸಾಮ್ರಾಜ್ಯ ಅಂತ ಏನು ಕರೀತಾ ಇದ್ದೀವಿ, ಆ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂತ ಜಾಗ ಶೃಂಗೇರಿ. ಆ ಮೊಕ್ಕಮ್ಮ ಮಾಡಿದ ಸ್ಥಳಕ್ಕೆ ಇವತ್ತು ಜನ ಅಂದ್ರೆ ಆಡು ಭಾಷೆಯಲ್ಲಿ ಅಥವಾ ಜನಪದ ಭಾಷೆಯಲ್ಲಿ ನಾರ್ವೆ ಅಂತಾರೆ. ನಾರಿಯರು ಉಳಿದ ಊರು ನಾರ್ವೆ. ಸೊ ಏನು ವಿಶೇಷ ಅಂದರೆ ಇವರು ಮಳೆ ದೇವರು. ಇವತ್ತಿಗೂ ಸಹ ಮಳೆ ಯಾವ ಬೇಗ ಬರಲಿಲ್ಲ ಅಂದರೆ ಇಲ್ಲಿ ಪೂಜೆ ಮಾಡಿಸ್ತಾರೆ. ಹಿ ವಾಸ್ ಒಂದು ಜಗದ್ಗುರುಗಳು ಆಗಿದ್ದರು, ಒಂದು ವೇದಿಕ್ ಸ್ಕಾಲರು ಆಗಿದ್ದರು. ಮೇನ್ ಆಗಿ ಸನಾತನ ಧರ್ಮವನ್ನು ರಿವೈವ್ ಮಾಡಿದ್ದು ಆ ಕ್ರೆಡಿಟ್ ಯಾರಿಗಾರು ಕೊಡಬೇಕು ಅಂದರೆ ಅದು ನಾವು ಶಂಕರಾಚಾರ್ಯರಿಗೆ ಕೊಡಬೇಕಾಗ್ತದೆ. ಅಂದರೆ ನಮ್ಮ ಶಾರದೆಯ ಮೂಲ ಏನಿದೆ ಇವತ್ತು POK ಅಕ್ಯುಪೈಡ್ ಕಾಶ್ಮೀರಲ್ಲಿದೆ. 1332 ಅಂತ ಹೇಳ್ತೀವಿ. ಅವರು ಆ ಕಾಲಘಟ್ಟದಲ್ಲಿ ವಿದ್ಯಾತೀರ್ಥರು, ಮಹಾನ್ ತೇಜಸ್ವಿಯವರು, ಅವರು ಯೋಗದಲ್ಲಿ ಅವರಷ್ಟು ವಿದ್ಯೆಯನ್ನು ಯಾರೂ ಪಡೆದಿರಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಯಾರು ಮಾಡದಿರೋ ಒಂದು ಕಾರ್ಯ ಮಾಡ್ತಾರೆ. ಸೊ ಅವರೇ ಮುಂದೆ ನಿಂತು ಒಂದು ಶಿಲ್ಪವನ್ನು ರಚನೆ ಮಾಡ್ತಾರೆ. ಸೊ ಒಂದು ಕಡೆ ಭಾರತಿ ಕೃಷ್ಣ ತೀರ್ಥರಿದ್ದಾರೆ, ಇನ್ನೊಂದು ಕಡೆ ವಿದ್ಯಾರಣ್ಯರಿದ್ದಾರೆ. ಕೋಯಿನ್ಸೈಡ್ ನೋಡಿ, 36ರಲ್ಲಿ ನಮ್ಮ ವಿದ್ಯಾರಣ್ಯರಲ್ಲಿದ್ದರು, ಹಂಪಿಯಲ್ಲಿದ್ದು ವಿದ್ಯಾನಗರ ಏನೋ ಸ್ಥಾಪನೆ ಮಾಡಿದ್ರು. ಸೊ ಹಂಪೆಯಿಂದ ಅವ್ರು ಬರ್ತಾರೆ. ಅಂದರೆ ಹೊಯ್ಸಳನೂ ಇತ್ತು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಅವ್ರು ನೇರ ಇಲ್ಲಿಗೆ ಬರ್ತಾರೆ. ವಿದ್ಯಾರಣ್ಯರು ಹಿಂದೆ ಪೂರ್ವಾಶ್ರಮದಲ್ಲಿರುವ ಮಾಧವ ಆಗಿ ನೆಕ್ಸ್ಟು ವಿದ್ಯಾರಣ್ಯರು ಒಬ್ಬರೇ ಇದ್ದಾರೆ. ಅವ್ರು ಯಾರು ಅಂದರೆ ಕರ್ನಾಟಕ ಪ್ರತಿಷ್ಠಾಪನಾಚಾರ್ಯರೇ ಬಿಟ್ಟರೆ ಬೇರೆ ವಿದ್ಯಾರಣ್ಯ ಯಾರೂ ಇಲ್ಲ ಅಂತ. ಸೊ ಅದು ಕಾಪರ್ ಪೇಟೆಲ್ ಕೊಟ್ಟಿದ್ದಾರೆ. ಸೊ ಅವರು ಏನು ಮಾಡ್ತಾರೆ ಅಂದರೆ 500 ವರಹದ ಭೂಮಿಯನ್ನು ಫಸ್ಟ್ ದಾನ ಮಾಡ್ತಾರೆ. ವಿದ್ಯಾರಣ್ಯಪುರ ಅಗ್ರಹಾರ ಮಾಡೋದಷ್ಟೇ ಅಲ್ಲ, ವಿದ್ಯಾರಣ್ಯಪುರ ಅಗ್ರಹಾರದಲ್ಲಿ 106 ವಿವಿಧ ಗೋತ್ರ, ವಿವಿಧ ಪಾಂಡಿತ್ಯವನ್ನು ಹೊಂದಿರುವ ಬ್ರಾಹ್ಮಣನ ಕರ್ಕೊಂಬಂದು ನೆಲೆ ಓಡಿಸ್ತಾರೆ. ಅದು ಇಂಪಾರ್ಟೆಂಟು. ಅಗ್ರಹಾರ ಕೊಡೋದು ಎಲ್ಲರೂ ಮಾಡ್ತಾರೆ. ನೋಡಿ, ನಾನು ಅವಾಗ ಹೇಳಿದಲ್ಲ 1346ರ ಶಾಸನ ಅಂಥೇಳಿ. ಸೊ ಇದೇ ಶಾಸನ ಅದು. ಈ ಶಾಸನನೇ ನನಗೆ ಸಾಕ್ಷಿ ಕರ್ನಾಟಕ ಸಾಮ್ರಾಜ್ಯ ಇತ್ತು ಅಂತೇಳಿ. ಆಮೇಲೆ ಅದು ಹೇಗೆ, ಅದರ ಹಿಂದೆ ಹೇಗೆ ಅವರೆಲ್ಲ ಕರ್ನಾಟಕ ಸಾಮ್ರಾಜ್ಯದ ಉದಯ ಹೇಗಾಯಿತು, ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲದೂ ಇದು ಗೊತ್ತಾಗ್ತದೆ. ಪ್ರತಿ ತಿಂಗಳಿಗೂ ಒಂದೊಂದು ಕಂಬ ಮೇಲೆ ಸೂರ್ಯನ ಬೆಳಕು ಬೀಳ್ತದೆ. 500 ವರಹಗಳನ್ನು 120 ಜನ ವಿದ್ವಾಂಸರಿಗೆ, 120 ಜನ ವಿದ್ವಾಂಸರು, ಬೇರೆ ವೃತ್ತಿಯರು ಹಾಗೂ ವಿವಿಧ ಗೋತ್ರದವರಿಗೆ ಅದನ್ನು ಹಂಚ್ತಾರೆ ಅಂತೇಳಿ. ಈಗ ತುಂಬ ಜನ ದರ್ಬಾರ್ ಅಂತ ಮಾಡ್ತಾರೆ. ಹಿಂದೆ ದರ್ಬಾರ್ ಮಾಡ್ತಿರೋದು ಕೇವಲ ನಮ್ಮ ಶೃಂಗೇರಿ ಜಗದ್ಗುರುಗಳು ಮಾತ್ರ. ಈ ನವರಾತ್ರಿಯಲ್ಲಿ ದರ್ಬಾರ್ ಏನಾಗ್ತದೆ, ಇವತ್ತಿಗೂ ಸಹ ದರ್ಬಾರಲ್ಲಿ ತಾವುಗಳು ನೋಡ್ಬೋದು. ಈ ಧರ್ಮ ಸಂಸ್ಥಾನಕ್ಕೆ ಇನ್ನೊಂದು ಹೆಸರು ಚಾಲ್ತಿಲಿ ಬಂತು, 3003 ವರಹದ ಸೀಮೆ. ಸೊ ವರಹ ತೆಗೆದು ಹಾಕ್ಬಿಟ್ಟು ಒಂದೊಂದು ಕಡೆ 3003 ಸೀಮೆ. ಇವ್ರು ಏನು ಮಾಡ್ತಾರೆ, ಕೃಷ್ಣದೇವರಾಯ ಕಾಲದಲ್ಲಿ ಇವ್ರು ಬೇರೆ ಕಡೆ ಕೇಳೋದು ಬೇಡ, ಇನ್ನೊಂದಿಷ್ಟು ಅರಣ್ಯ ಸಂಪತ್ತನ್ನೇ ಕೊಡ್ತೀನಿ ಅಂತೇಳಿ. ಈಗ ನಮ್ಮ ಶಿವಮೊಗ್ಗ ಹತ್ತಿರ ಶೆಟ್ಟಿಯಲ್ಲಿ ಅಭಯಾರಣ್ಯ ಅಂತ ಹೇಳ್ತೀವಿ, ಅದರ ಒಂದು ಪ್ರಮುಖ ಭಾಗ ಇಂಡಿಪೆಂಡೆನ್ಸ್ ಆಗುವವರೆಗೂ ಇವ್ರ ಅಂಡರಲ್ಲಿತ್ತು. ಆ ಕಾಡಲ್ಲಿ ಇವತ್ತು ವೈಲ್ಡ್ ಲೈಫ್ ರಿಸರ್ವ್ ಆಗಿದೆ. ಈ ಗುರುಗಳು ಯಾವತ್ತೂ ಹೋಗಿ ಈ ಕಾಡಿಂದ ನನಗೆ ಗಂಧ ಬರ್ತಿತ್ತು, ಈ ಕಾಡು ನನಗೆ ಕೊಡಿ, ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ನಂದಿದೆ, ಗೌಟೂರಲ್ಲಿ ನಂದಿ, ಅರ್ಧ ಶಿವಮೊಗ್ಗ ಇವ್ರಿಗೆ ಸೇರಿದೆ. ಆದರೆ ಮುಖ್ಯವಾಗಿ ಇವರು ದುಡ್ಡು ಎಲ್ಲಿ ಹೋಗ್ತಿತ್ತು ಅಂದರೆ, ಇಲ್ಲಿ ಬರುವ ಭಕ್ತಾದಿಗಳಿಗೆ ಅವರಿಗೆ 3 ಹೊತ್ತು ಊಟ ಕೊಡಬೇಕು, ಅನ್ನ ಸಂತರ್ಪಣೆ ಹಾಗೂ ಉಳ್ಕಲಿಗೆ ಜಾಗ ಕೊಡಬೇಕು ಅಂತ. 1600ರಿಂದ ಹಿಡಿದು 1763ವರೆಗೂ ಈ ಪ್ರದೇಶದಲ್ಲಿ ಶೃಂಗೇರಿ ಧರ್ಮ ಸಂಸ್ಥಾನದಿರ್ಬೋದು ಅವರ ಜವಾಬ್ದಾರಿಯನ್ನು ಎತ್ಕೊಂಡಿದ್ದು ಕೆಳದಿಯವರು. 1515ರಲ್ಲಿ ಆಸ್ಪಾಸ್, 10-15 ಆಸ್ಪಾಸರಲ್ಲಿ ಆ ಟೈಮಲ್ಲೇ ಕೊಟ್ಬಿಟ್ಟು ರಾಜ್ಯಪಾಲರ ಹುದ್ದೆನ ಅವ್ರಿಗೆ ಕೊಡ್ತಾರೆ. ಪ್ರಪ್ರಥಮವಾಗಿ ಒಂದು ಶೃಂಗೇರಿ ಧರ್ಮ ಸಂಸ್ಥಾನದ ಮೇಲೆ, ಶೃಂಗೇರಿ ಮಠದ ಮೇಲೆ ಆಕ್ರಮಣ ಆಗಿದ್ದು ಯಾರು ಮಾಡಿದ್ದು ಅಂದರೆ ಕಳಸದ ಭೈರಸ ಒಡೆಯ. ಸೊ ಇವರು ರಹದಾರಿಯನ್ನು ಕೊಡ್ತಾ ಇದ್ರು. ರಹದಾರಿ ಅಂದರೆ ಏನಂದರೆ ಒಂಥರ ಪರ್ಮಿಟ್. ಅವರ ರಾಜ್ಯಕ್ಕೆ ಹೋದ ಮೇಲೆ ಗುರುಗಳಿಗೆ ನೀವು ರಹದಾರಿ ಕೊಡಿ ಅಂತೇಳಿ ಕೆಳದಿ ಸಂಸ್ಥಾನದವರೇ ಅವ್ರಿಗೆ ಬರಿತಾ ಇದ್ರು. ಸೊ ಅವ್ರಿಗೆ ಗೊತ್ತಿತ್ತು ಇದು ಮುಂದೆ ಈ ಥರ ಆಗ್ತದೆ ಅಂತ. ಆಮೇಲೆ ಈ ಶೃಂಗೇರಿ ಇನಾಮ್ ಸೆಟಲ್ಮೆಂಟ್ ಆ್ಯಕ್ಟ್ ಬಂದಾಗ ಎಲ್ಲದನ್ನು ಅವ್ರು ಕೊಟ್ಟು ಒಂಥರ ಡೆಮೋಕ್ರಸಿಗೆ ಅವರು ಆಲ್ರೆಡಿ ಒಳಗೆ ತೋರಿಸಾಗಿತ್ತು. ಎಲ್ರಿಗೂ ನಮಸ್ಕಾರ. ಲಾಫ್ಟ್ ಲ್ಯಾಂಡ್ಗೆ ಸ್ವಾಗತ. ಇವತ್ತು ನಾವು ಶೃಂಗೇರಿ ಹತ್ರ ಇರೋ ಕಿಗ್ಗಾ ಅಂತ ಊರಿಗೆ ಬಂದಿದ್ದೀವಿ.
ಇತ್ತೀಚೆಗೆ ನಾವು ಕರ್ನಾಟಕ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ಮಾತಾಡ್ತಾ ಹೊರಟಾಗ ಈ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ಕೊಟ್ಟಿದ್ದೆ ಶೃಂಗೇರಿಯ ಶಾರದಾ ಪೀಠ ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಈ ಶೃಂಗೇರಿ ಶಾರದಾ ಪೀಠದ ಇತಿಹಾಸ ಏನು, ಈ ಶೃಂಗೇರಿಯ ಇತಿಹಾಸ ಏನು ತಿಳಿಯೋಣ ಅಂತ ಬೆಂಗಳೂರಿಂದ ಶೃಂಗೇರಿವರೆಗೂ ಬಂದಿದ್ದೀವಿ. ಆದರೆ ಶೃಂಗೇರಿಯ ಇತಿಹಾಸ ಶುರುವಾಗೋದು ನಮಗೆ ಈ ಕಿಗ್ಗ ಅನ್ನುವಂಥ ಒಂದು ಗ್ರಾಮದಿಂದ. ಯಾಕೆ ಅಂದರೆ ಇಲ್ಲಿ ಒಬ್ಬರು ಋಷಿಮುನಿಗಳಿದ್ದರು. ಆ ಋಷಿಮುನಿಗಳಿಂದಲೇ ಈ ಊರಿಗೆ ಶೃಂಗೇರಿ ಅನ್ನೋ ಹೆಸರು ಬಂದಿದೆ. ಈ ಶೃಂಗೇರಿ ಬಗ್ಗೆನೇ ತಮ್ಮ ದೀರ್ಘವಾದ ಅಧ್ಯಯನ ಮಾಡಿ ಮತ್ತು ನಮ್ಮ ಇತಿಹಾಸ ಅಕಾಡೆಮಿಯ ಒಬ್ಬರು ಸದಸ್ಯರಾಗಿರುವಂಥ ಅಜಯ್ ಕುಮಾರ್ ಶರ್ಮಾ ಸರ್ ಇವತ್ತು ನಮಗೆ ಸಿಗ್ತಿದ್ದಾರೆ. ಅವ್ರ ಮೂಲಕ ನಾವು ಇಡೀ ಶೃಂಗೇರಿಯ ಇತಿಹಾಸವನ್ನು ತಿಳ್ಕೊಳ್ಳೋಣ, ಬನ್ನಿ. ನಮಸ್ತೆ. ನಮಸ್ತೆ ಸರ್, ತುಂಬ ಹೊತ್ತಕ್ಕಾದ್ರಿ ಅನ್ಸುತ್ತೆ. ಇಲ್ಲ ಇಲ್ಲ, ನಾವು ಬೆಂಗಳೂರಿಂದ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಲ್ಲ, ಕಾದಾಗ ಒಂದು ಒಳ್ಳೆ ರಿಸಲ್ಟ್ ಸಿಗ್ತದಂತ. ಹೌದು, ಹಾಗಾಗಿ ಹೌದು. ಭಾಳ ದಿನಗಳಿಂದ ಆಸೆ ಇತ್ತು ಶೃಂಗೇರಿಗೆ ಬರಬೇಕು ಅಂತ. ಬಟ್ ಆದರೆ ನಾವು ಮೊನ್ನೆ ವಸುಂಧರಾ ಅಮ್ಮ ಜೊತೆ ಮಾತಾಡಿದಾಗ ಶೃಂಗೇರಿ ವಿಷಯ ಎತ್ಕೊತ್ತು. ಕರ್ನಾಟಕ ಸಾಮ್ರಾಜ್ಯಕ್ಕೂ ಶೃಂಗೇರಿಗೂ ಇರೋ ಸಂಬಂಧಗಳು. ಸೊ ಆ ಸಂಬಂಧನ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ, ಮತ್ತು ಶೃಂಗೇರಿ ಇತಿಹಾಸನ ತಿಳ್ಕೊಳ್ಳೋಣ. ಸೊ ವಿದ್ಯಾ ಕೇಂದ್ರ ಅಲ್ವಾ ಇದೊಂದು, ನಿಜ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ನೋಡಿ, ನಿಮ್ಮ ಇಡೀ ಜೀವನದ ಜರ್ನಿ ನೀವು ಕೆಳದಿಯ ಇತಿಹಾಸ ಮತ್ತು ಶೃಂಗೇರಿ ಇತಿಹಾಸ ಫ್ರಮ್ ದ ಬಿಗಿನಿಂಗ್ ಪೀರಿಯಡಿಂದ ಹಿಡಿದು ಕೊನೆಗೆ ಸ್ವತಂತ್ರ ಬರುವವರೆಗೂ ನೀವು ಈ ಇತಿಹಾಸದ ಮೇಲೆ ನಿಮ್ಮದೇ ಆದ ಒಂದಷ್ಟು ದೀರ್ಘವಾದ ಅಧ್ಯಯನ ಮಾಡಿದ್ದೀರಾ. ನೀವು ಇತಿಹಾಸ ಅಕಾಡೆಮಿಯ ಒಬ್ಬರು ಮೆಂಬರ್ ಕೂಡ ಆಗಿದ್ದೀರಾ. ಸೊ ನಿಮ್ಮಿಂದ ಇದ್ರ ಬಗ್ಗೆ ಒಂದಷ್ಟು ಕುತೂಹಲವಾದ ವಿಷಯ ತಿಳ್ಕೊಳ್ಳೋಣ ಅಂತ ಕೇಳಿದಾಗ ನೀವು ಮೊದಲು ಬನ್ನಿ, ನಿಮಗೆ ಶೃಂಗೇರಿನ ಹೆಸರು ಯಾಕೆ ಬಂತು ತೋರಿಸ್ತೀನಿ, ಹೇಳ್ತೀನಿ ಬನ್ನಿ ಅಂತ ಅಂದ್ರಿ. ಶೃಂಗೇರಿ ಬಗ್ಗೆ ಹೇಳಿದಾಗ ನಾನು ಕಿಗ್ಗಕ್ಕೆ ಯಾಕೆ ಬರ್ಲಿಕ್ಕೆ ಹೇಳಿದೆ ಅಂದರೆ, ಈ ಶೃಂಗೇರಿ ಇರ್ಬೋದು, ಕಿಗ್ಗ ಇರ್ಬೋದು, ಸೊ ಇದಕ್ಕೆಲ್ಲ ಮೂಲ ಕಾರಣಕರ್ತ ಋಷ್ಯಶೃಂಗ ಅಂತೇಳಿ. ಸೊ ಅವನು ತಪಸ್ ಮಾಡಿದ ಜಾಗ ಇದು. ಸೊ ಋಷ್ಯಶೃಂಗ, ಶೃಂಗಗಿರಿ, ಶೃಂಗೇರಿ ಅಂದರೆ ಹೇಗೆ ಕಾಲಾಂತರದಲ್ಲಿ ಶೃಂಗೇರಿ ಹೆಸರು ಬರಲಿಕ್ಕೆ ಕಾರಣ ಋಷ್ಯಶೃಂಗ ಮಹರ್ಷಿಗಳೇ. ಸೊ ಈ ಋಷ್ಯಶೃಂಗ ಮಹರ್ಷಿಗಳು ಯಾರು ಅಂತ ನಾವು ತಿಳಿಬೇಕಾದ್ರೆ ನಾವು ಒಂದು ಸ್ವಲ್ಪ ಏನು ಭಾಳ ಹಿಂದೆ ಹೋಗಬೇಕಾಗ್ತದೆ, ರಾಮಾಯಣ ಕಾಲಕ್ಕೆ ಹೋಗಬೇಕಾಗ್ತದೆ. ಸೊ ಈ ಭಾಗದಲ್ಲಿ ಅಂದರೆ ಈ ಏನು ತುಂಗೆಯ ತಪೋಭೂಮಿ ಏನಿದೆ, ಸೊ ಈ ಭಾಗದಲ್ಲಿ ವಿಭಂಡಕ ಮಹರ್ಷಿಗಳು ಅಂತ. ಇವ್ರು ಯಾರು ಅಂದರೆ ಕಾಶ್ಯಪ ಪ್ರಜಾಪತಿಯ ಮಗ ಇವರು. ಸೊ ವಿಭಂಡಕ ಮಹರ್ಷಿಗಳ ಇದು ತಪೋಭೂಮಿ ಆಗಿತ್ತು. ಸೊ ಇಲ್ಲೊಂದು ಸಣ್ಣಕ್ಕೊಂದು ಆಶ್ರಮ ಕಟ್ಕೊಂಡು ಅವರು ತಪಸ್ ಮಾಡ್ತಾ ಇದ್ರು. ಋಷಿ ಮುನಿಗಳು ನಿಮ್ಗೆ ಗೊತ್ತಿರೋ ಹಾಗೆ ನದಿ ಪಕ್ಕ ದಿನನಿತ್ಯ ಹೋಗ್ತಿರ್ತಾರೆ, ಅಂದ್ರೆ ಒಂದಿಷ್ಟು ನಿತ್ಯ ಕ್ರಮಗಳನ್ನು ಮಾಡ್ಬೇಕಾರೆ. ಸೊ ಒಂದು ದಿನ ಅವರು ಆ ನದಿಗೆ ಹೋಗಿ ಆ ನದಿ ಕಡೆ ಮುಖ ಮಾಡಿ ನೋಡ್ಬೇಕಾದ್ರೆ ಆಕಾಶ ಮಾರ್ಗದಲ್ಲಿ ಗಂಧರ್ವರು ಹೋಗ್ತಿರ್ತಾರೆ. ನಾವೆಲ್ಲ ಹಿಂದೆ ಕೇಳಿದಿಲ್ಲ, ಆಕಾಶ ಮಾರ್ಗದಲ್ಲಿ ಗಂಧರ್ವರು ಹೋಗ್ತಾರೆ, ಅಪ್ಸರೆ ಹೋಗ್ತಾ ಇದ್ರು. ಅವರ ಬಿಂಬ ಅವ್ರಿಗೆ ನೀರಿನಲ್ಲಿ ಕಾಣಿಸ್ತದೆ. ಈಗ ವಿಭಂಡಕ ಮಹರ್ಷಿಗಳಿರ್ಬೋದು, ವಿಶ್ವಾಮಿತ್ರರಿರ್ಬೋದು, ಹಾಗೆ ಕಾಣಿಸ್ತದೆ. ಸೊ ಅವರು ತಲೆ ಎತ್ತಿ ನೋಡ್ತಾರೆ, ಅಂದ್ರೆ ಒಂಥರ ಆಕರ್ಷಣೆ ಆದಾಗ ಯಾರಿರ್ಬೋದು ಅಂತ ಹಿಂಗೆ ಮೇಲೆ ನೋಡ್ತಾರೆ. ಊರ್ವಶಿ ಹೋಗ್ತಾ ಇರ್ತಾಳೆ. ಮಹಾಮುನಿಗಳು ಇವರ ತೇಜಸ್ ಏನಿದೆ ಆ ಸಮಯಕ್ಕೆ ಆ ನೀರಿನಲ್ಲಿ ಬೀಳುತ್ತದೆ. ಸೊ ಅವಾಗೇನಾಗ್ತದೆ, ದೂರಲ್ಲಿ ಒಂದು ಕ್ಷಣ ಇದಾಗ್ತಾರೆ ಅವರು, ಈ ವಿಶ್ವಾಮಿತ್ರ ಮಹಾಮುನಿಗಳೇ ಆಗಿದ್ದಾರೆ ಅಂತ. ಸೊ ದೂರದಲ್ಲಿ ಏನಾಗಿದೆ, ಆ ತುಂಗೆ ನದಿಯ ನೀರು ಕುಡಿಯಲು ಒಂದು ಹೆಣ್ಣು ಜಿಂಕೆ ಬಂದಿರ್ತದೆ. ಸೊ ಆವಾಗ ಈ ಉತ್ತೇಜನಕ್ಕೊಳಗಾಗಿ ನಮ್ಮ ವಿಭಂಡಕ ಮಹರ್ಷಿಯ ರೇತಸ್ ಏನಿದೆ ಆ ನೀರಿನಲ್ಲಿ ಹರಿದು ಹೋಗ್ಬೇಕಾರೆ ಅದನ್ನು ಹೆಣ್ಣು ಜಿಂಕೆ ನೀರಿನ ಜೊತೆಗೆ ಇದು ಮಾಡಿಬಿಡ್ತದೆ, ಸ್ವಹ ಮಾಡ್ಕೊಂಡ್ಬಿಡ್ತದೆ. ಸೊ ಅಲ್ಲಿಗೆ ಆ ಸಂಗತಿ ಮುಗಿದು ಹೋಗ್ತದೆ. ಸೊ ಇವರು ಮತ್ತೆ ಮರಳಿ ಎಂದಿನಂತೆ ತಮ್ಮ ತಪಸ್ಸು ಇದರೊಳಗೆ ಮುಳುಗಿ ಹೋಗ್ತಾರೆ. ಆದರೆ ಕಾಲಾಂತರದಲ್ಲಿ, ಅಂದರೆ ಒಂದಿಷ್ಟು ಸಮಯದ ನಂತರ ಆ ಹೆಣ್ಣು ಜಿಂಕೆ ಏನಿದೆ ಗರ್ಭಧಾರಣೆ ಮಾಡ್ಕೊಂಡು ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಆ ಗಂಡು ಮಗುವನ್ನು ತಂದು ಅವರು ಈ ನಮ್ಮ ವಿಭಂಡಕ ಮಹರ್ಷಿಗಳೇನಿದ್ದಾರೆ ಅವರು ಆಶ್ರಮದ ಹತ್ತಿರ ಬಿಟ್ಟು ಹೋಗ್ತಾರೆ. ಆಮೇಲೆ ವಿಭಂಡಕ ಮಹರ್ಷಿಗಳು ಆ ಹೆಣ್ಣು ಜಿಂಕೆನೆ ಬಿಟ್ಟು ಹೋಗ್ತದೆ. ಸೊ ವಿಭಂಡಕ ಮಹರ್ಷಿಯವರಿಗೆ ದೊಡ್ಡ ತಪಸ್ವಿಗಳು, ಜ್ಞಾನಿಗಳು, ಅವ್ರಿಗೆ ಗೊತ್ತಾಗ್ತದೆ ಈ ಥರ ಹೆಣ್ಣು ಜಿಂಕೆ ಬಿಟ್ಟಿದೆ, ಆ ಗಂಡು ಮಗು ನನಗೆ ಸೇರಿದ್ದು ಅಂತೇಳಿ. ಸೊ ಅಲ್ಲಿ ಹೋಗಿ ನೋಡ್ತಾರೆ, ಈ ಜಿಂಕೆಗೆ ಹುಟ್ಟಿದ ಮಗು ಇರೋದ್ರಿಂದ ಉಳಿದಿದ್ದೆಲ್ಲ ಮನುಷ್ಯನ ರೂಪ ಇದ್ದರೂ ಅವರಿಗೆ ಒಂದು ಕೋಡ್ ಇರ್ತದೆ. ಅಲ್ಲಿ ಕೋಡಿಗೆ ಇನ್ನೊಂದು ಪದ ಶೃಂಗ. ಸೊ ಅವಾಗ ಇವ್ರು ಏನು ತೀರ್ಮಾನ ಮಾಡ್ತಾರೆ ವಿಭಂಡಕ ಮಹರ್ಷಿಗಳು ಅಂದರೆ, ಇದು ಒಂದು ತಪ್ಪು ನಾನು ಮಾಡಿದ್ದೆ, ಆದರೆ ಆ ರೀತಿಯ ತಪ್ಪು ಮತ್ತೆ ಆಗಬಾರ್ದು ಅಂದರೆ ನಾನು ಇವನಿಗೆ ಎಲ್ಲರಿಂದ ದೂರವಾಗಿ ನಾನು ಇವನನ್ನು ಬೆಳೆಸಬೇಕು ಅಂತೇಳಿ. ಸೊ ಅವ್ರ ಆಶ್ರಮ ಬಿಟ್ಟು ಅವ್ರು ಎಲ್ಲೂ ಹೊರಗಡೆ ಹೋಗಬಾರ್ದು. ಸೊ ಒಂದು ಚೌಕಟ್ಟಲ್ಲೂ ಅವನಿಗೆ ಬೆಳೆಸ್ತಾರೆ. ಸೊ ಹಣ್ಣು ಹಂಪಲ ಅಂಥವೇ ಬೆಳೆಸ್ಕೊಂಡು, ಆಮೇಲೆ ಅವ್ರ ತಂದೆ ಬಿಟ್ಟು ಮತ್ತೆ ಬೇರೆ ಯಾರನ್ನೂ ಅವ್ರು ನೋಡಿರಲ್ಲ.
ಸೊ ಅದೇ ರೀತಿಯಾಗಿ ಅವರು ತರುಣರಾಗ್ತಾರೆ, ಎಲ್ಲ ವೇದಾಭ್ಯಾಸಗಳನ್ನು ಕಲಿಸ್ತಾರೆ, ಬಹಳ ಸ್ಕಾಲರ್ ಅಂತಲೇ ಹೇಳ್ಬೋದು. ಸೊ ಆ ಕಾಲದಲ್ಲಿ ದೂರದ ಏನು ನಮ್ಮ ಉತ್ತರ ಭಾರತ ಇದೆ, ಅಂಗ ದೇಶ ಅಂತ ಹೇಳ್ತೀವಲ್ಲ, ಅಂಗ ದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಬರ ಅಲ್ಲಿ ಜನಕ್ಕೆ ಕಾಡ್ತಿರ್ತದೆ, ರಾಜನಿಗೆ ಕಾಡ್ತಿರ್ತದೆ. ಅಲ್ಲಿ ಅವಾಗ ರಾಜ ರೋಮಪಾದ ಅಂತೇಳಿ. ಸೊ ಅವನಂತಾನೆ ಇದು 10-12 ವರ್ಷ ಆಯಿತು, ಈ ಬರ ಇದಾಗ್ತಾ ಇಲ್ಲ, ಈ ಮಳೆ ಬರಲಿಲ್ಲ ಅಂದರೆ ಜನರು ಬಿಟ್ಬಿಡಿ, ರಾಜ್ಯದ ಸ್ಥಿತಿ ಏನಾಗಬೇಕು ಅಂತೇಳಿ. ಸೊ ಅವಾಗ ಅವನ ಕುಲ ಋಷಿಯನ್ನು ಅಲ್ಲಿ ಬರ ಮಾಡ್ಕೊಂಡಾಗ ಅವ್ರು ಹೇಳ್ತಾರೆ, ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಂದರೆ, ದಕ್ಷಿಣ ಭಾರತದಲ್ಲಿ ಅಲ್ಲಿ ವಿಭಂಡಕ ಮಹರ್ಷಿಗಳಂತಿದ್ದಾರೆ, ಅವ್ರ ಮಗ ಋಷ್ಯಶೃಂಗ ಅಂತೇಳಿ, ಅವನು ಇಲ್ಲಿಗೆ ಬಂದು ಹೆಜ್ಜೆ ಇಡ್ತಿದ್ದಂಗೆ ಇಲ್ಲಿ ಮಳೆ ಬರ್ತದೆ ಅಂತ ಹೇಳ್ತಾರೆ. ಆದರೆ ಅವ್ನಿಗೆ ಕರ್ಸ್ಕೊಂಬರೋದು ನಿಮಗೆ ಭಾಳ ಕಷ್ಟ, ವಿಭಂಡಕ ಮಹರ್ಷಿಗಳನ್ನು ಕಣ್ತಪ್ಪಿಸಿ ನೀವು ಕರ್ಕೊಂಬರಬೇಕು ಅಂತೇಳಿ. ಸೊ ರೋಮಪಾದ ಹೇಳ್ತಾರೆ, ಇಲ್ಲ ನಾನು ಹೇಗಾದರೂ ಮಾಡಿ ಕಳಿಸ್ತೀನಿ ಅಂತೇಳಿ ಅವನ ಹೆಣ್ಣು ಪರಿಚಾರಕರು, ವಿದ್ಯಾವಂತ ಇರುವ ಹೆಣ್ಣು ಪರಿಚಾರಕರನ್ನ ಇಲ್ಲಿ ಕಳಿಸ್ತಾರೆ. ಅವ್ರು ಹೇಳ್ತಾರೆ ವಿಭಂಡಕ ಮಹರ್ಷಿಗಳ ಮಗನ ಕರ್ಕೊಂಬರಬೇಕು, ಆದರೆ ಅವರ ಕಣ್ ತಪ್ಪಿಸಿ ಕರ್ಕೊಂಬರಬೇಕು ಅಂತೇಳಿ. ಸೊ ಅವ್ರು ಇಲ್ಲಿ ಬಂದು ಈ ಏನು ಶೃಂಗೇರಿ ಇವತ್ತೇನು ಹೇಳ್ತಿದ್ದೀವಿ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಅವರು ಮೊಕಮ್ ಮಾಡ್ತಾರೆ. ಆ ಮೊಕಮ್ಮು ಮಾಡಿದ ಸ್ಥಳಕ್ಕೆ ಇವತ್ತು ಜನ ಅಂದರೆ ಆಡು ಭಾಷೆಯಲ್ಲಿ ಅಥವಾ ಜಾನಪದ ಭಾಷೆಯಲ್ಲಿ ನಾರ್ವೆ ಅಂತಾರೆ. ನಾರಿಯರು ಉಳಿದ ಊರು ನಾರ್ವೆ. ಇದು ಹರಿಹರಪುರ ಮತ್ತು ನಮ್ಮ ಶೃಂಗೇರಿಗೆ ಹತ್ತಿರದಲ್ಲಿ ಬರ್ತದೆ, ಮಧ್ಯದಲ್ಲಿ. ಅದು ತುಂಗಾ ನದಿಯ ದಂಡೆ ಹತ್ತಿರ ಬರ್ತದೆ, ನಾರ್ವೆ ಅಂತೇಳಿ. ಸೊ ಅಲ್ಲಿ ಮುಖ ಮಾಡ್ತಾರೆ, ಇಲ್ಲಿ ಹತ್ತಿರ ಬರಲ್ಲ ಅವರು. ಸೊ ಮಹರ್ಷಿಗಳು ಹೊರಗೆ ಹೋದಾಗ ಇವರು ಆಶ್ರಮದ ಹತ್ತಿರ ಹೋಗಿ ಋಷ್ಯಶೃಂಗರಿಗೆ ಮಾತಾಡ್ತಾರೆ. ಋಷ್ಯಶೃಂಗರಿಗೆ ಒಂಥರ ಕುತೂಹಲ, ಈ ಥರ ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಹೆಣ್ಮಕ್ಳು ನೋಡಿರಲ್ಲ. ಆಮೇಲೆ ಅವರು ಗೆಡ್ಡೆ ಗೆಣಸುಗಳನ್ನು ತಂದು ಅವರಿಗೆ ತಿನ್ನಿಸ್ತಾರೆ. ಅವರು ಹಣ್ಣು ಹಂಪಲ ಬಿಟ್ಟರೆ ಮತ್ತು ಬೇರೆ ಏನೂ ತಿಂದಿರಲ್ಲ. ಸೊ ಎಲ್ಲಿಂದ ಬಂದಿದ್ದೀರಾ ಏನು ಅಂದರೆ ಕುತೂಹಲ ಕೇಳ್ತಾರೆ. ಇಲ್ಲ ನಾವು ಈ ಥರ ರೋಮಪಾದದಿಂದ ಬಂದಿದ್ದೀವಿ, ಅಂಗದೇಶದ ರೋಮಪಾದ ಅಂತ ಇದೆ, ಅಂಗದೇಶದ ಮಹಾರಾಜ ನಮ್ಗೆ ಕಳಿಸಿದ್ದಾರೆ, ನಿಮ್ಗೆ ಅಲ್ಲಿ ಬಂದರೆ ನಾವು ಸಾಕಷ್ಟು ನಿಮಗೆ ಸವಲತ್ತುಗಳನ್ನು ಕೊಡ್ತೀವಿ, ಉಪಚಾರ ಮಾಡ್ತೀವಿ, ದಯವಿಟ್ಟು ಅಲ್ಲಿ ಬರಬೇಕು ನೀವು ಅಂತೇಳಿ. ಅವತ್ತು ಮತ್ತೆ ಇವರು ಬರುವ ಸಮಯ ಆಗಿರ್ತದೆ, ಅವತ್ತು ಹೋಗ್ತಾರೆ. ಸೊ ನಂತರದಲ್ಲಿ ಮತ್ತೆ ಬಂದು ಅವರಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಜಾನಪದ ಲೋಕದಲ್ಲಿ ಹೇಳ್ತಾರೆ, ಅವರು ಹೆಣ್ಣುಮಕ್ಕಳು ಎಲ್ಲ ಸೇರ್ಕೊಂಡು ಪಲ್ಲಕ್ಕಿ ಆಕೃತಿಯಲ್ಲಿ ಅವರಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಈ ರೀತಿಯ ನೀವು ಪೇಂಟಿಂಗ್ಗಳನ್ನು ಈ ವಿಜಯನಗರದ ಅಂದರೆ ಲೇಪಾಕ್ಷಿ ಇರ್ಬೋದು, ವಿರೂಪಾಕ್ಷದಲ್ಲಿ ನಾವೆಲ್ಲ ಕಾಣ್ಬೋದು. ಅಂದ್ರೆ ಅಲ್ಲಿ ಪೇಂಟಿಂಗ್ಸ್ ಅಲ್ಲಿ ಮಾಡಿದ್ದಾರೆ. ಸೊ ಇವ್ರಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗೆ? ಅಂಗದೇಶಕ್ಕೆ. ಇವರು ಅಲ್ಲಿ ಪಾದಾರ್ಪಣೆ ಮಾಡ್ತಿದ್ದಂಗೆ ಮಳೆ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಈ ಋಷ್ಯಶೃಂಗ ಅಂತ ನಾವೇನು ಕಿಗ್ಗ ಅಂತ ಎಲ್ಲಿ ಬಂದಿದ್ದೀವಿ, ಇವ್ರಿಗೆ ಮಳೆ ದೇವರು ಅಂತಾನೆ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಅದೇನಂತ ಗೊತ್ತಿಲ್ಲ ಅವರಿಗೆ, ಜನ್ಮ ನಕ್ಷತ್ರ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗುತ್ತಿದ್ದಂಗೆ ಅವರಿಗೆ ಅಲ್ಲಿ ಅಂಗದೇಶದಲ್ಲಿ ಸಾಕಷ್ಟು ಮಳೆ ಆಗ್ತದೆ. ರಾಜ ಖುಷಿಯಿಂದ ಅವರನ್ನು ಬರ ಮಾಡ್ಕೊಳ್ತಾನೆ. ಆಮೇಲೆ ಅಲ್ಲೊಂದಿಷ್ಟು ದಿನ ಅರಮನೆಯಲ್ಲಿ ಇವರನ್ನ ಎಲ್ಲ ರೀತಿಯ ಉಪಚಾರ ಮಾಡ್ತಾನೆ. ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಮಾಡ್ತಾನೆ, ತನ್ನ ಸ್ವಂತ ಮಗಳು ಶಾಂತಾಹಯ ಅಂತ ಅವರನ್ನ ಇವ್ರ ಜೊತೆಗೆ ವಿವಾಹ ಮಾಡಿಕೊಡ್ತಾರೆ. ಋಷ್ಯಶೃಂಗ ಜೊತೆಗೆ ಅವರ ಮಗಳನ್ನು ವಿವಾಹ ಮಾಡ್ತಾರೆ. ಸೊ ಅದೇ ಹೊತ್ತಿಗೆ ಪಕ್ಕದ ರಾಜ್ಯವಾಗಿರುವ ಅಯೋಧ್ಯ, ಸೊ ದಶರಥ ಏನಿದ್ದಾನೆ, ಸೊ ಅವನಿಗೆ ಮಕ್ಕಳಾಗಿರಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಪುತ್ರ ಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾನೆ. ಅವನ ಕುಲಗುರುಗಳು ಏನಂತಾರೆ, ಪುತ್ರ ಕಾಮೇಷ್ಟಿ ಯಾಗಕ್ಕೆ ಒಬ್ಬ ನಿರ್ವಹಣೆ ಮಾಡ್ಲಿಕ್ಕೆ ಒಬ್ಬರು ಮೇನ್ ಬರ್ಬೇಕಂದ್ರೆ ಪುರೋಹಿತರುಗಳು ತುಂಬ ಇರ್ತಾರೆ, 20-30 ಜನ ಇರ್ತಾರೆ. ಅದರ ಒಬ್ಬ ಮೇನ್ ಬಾಸ್ ಅಂತ ಬೇಕು ನೋಡಿ. ಅದು ಅಂತ ಇಂಥವ್ರು ಆಗಲ್ಲ, ಯಾಕಂದ್ರೆ ಮೇನ್ ಬಾಸ್ ಇದ್ದವನು ಎಲ್ಲದೂ ನೋಡ್ಕೊಳ್ಬೇಕು, ಏನೋ ಅಪಚಾರ ಆಗದಿದ್ದಂಗೆ ನೋಡ್ಕೋಬೇಕು. ಅಂಥವ್ನು ಆಗಬೇಕು ಅಂದರೆ ಸದ್ಯಕ್ಕೆ ನಿನಗೆ ಸಂಬಂಧಿ ಆಗಿರುವ ರೋಮಪಾದ ದೇಶಕ್ಕೆ ಅಂದರೆ ಅಂಗ ದೇಶಕ್ಕೆ ಋಷ್ಯಶೃಂಗ ಮಹಾಮಣಿಗಳು ಬಂದಿದ್ದಾರೆ, ವಿಭಂಡಕ ಮಹರ್ಷಿಗಳ ಮಗ, ಅವರನ್ನು ಇಲ್ಲಿ ಕರೆಸು, ಅವರನ್ನು ಇದಕ್ಕೆ ಈ ಜವಾಬ್ದಾರಿಯನ್ನು ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ಕೂಡಲೇ ಅವರು ಒಂದು ಪತ್ರವನ್ನು ರವಾನಿಸ್ತಾರೆ. ಯಾರಿಗೆ? ರೋಮಪಾದ ಅವರಿಗೆ, ಅಂಗದೇಶದ ಮಹಾರಾಜನಿಗೆ. ಸೊ ಅವರು ಮತ್ತೆ ಶಾಂತ ಇಬ್ಬರು ಅಯೋಧ್ಯಕ್ಕೆ ಬರ್ತಾರೆ. ಸೊ ಬಹಳ ಖುಷಿಯಿಂದ ದಶರಥನ ಆಹ್ವಾನೆಯನ್ನು ಸ್ವೀಕರಿಸಿ ಆ ಪುತ್ರ ಕಾಮೇಷ್ಟಿ ಯಾಗದ ಏನಿದೆ ನಿರ್ವಹಣೆ ಜವಾಬ್ದಾರಿಯನ್ನು ಇದು ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪುತ್ರ ಕಾಮೇಷ್ಟಿದ ಯಾಗದ ಪ್ರತಿಫಲವಾಗಿ ಶ್ರೀರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಹುಟ್ಟಿದ್ದು ಅಂತೇಳಿ. ಸೊ ಈ ಅಂದರೆ ದಕ್ಷಿಣ ಭಾರತದ, ಅದು ನಮ್ಮ ಏನಿವತ್ತು ಮಲೆನಾಡಿನ ಋಷ್ಯಶೃಂಗ ಏನು ಮಹರ್ಷಿಗಳಿದ್ದಾರೆ ಅವರಿಗೂ ರಾಮನಿಗೂ, ಈಗ ರಾಮಾಯಣದಲ್ಲಿ ದಶರಥನಿಗೆ ಮಕ್ಕಳಾಗೋದಕ್ಕೆ ಒಂದು ಯಾಗವನ್ನು ಪುತ್ರ ಕಾಮೇಷ್ಟಿ ಯಾಗ ನಮ್ಮ ಶೃಂಗೇರಿಯ ಋಷ್ಯಶೃಂಗ ಮಹರ್ಷಿಗಳು, ಋಷ್ಯಶೃಂಗ ಮಹರ್ಷಿ ಹೆಸರು ಬರೋದಕ್ಕೆ ಯಾರ ಕಾರಣ? ಅವರು ಬರ್ತಾರೆ. ಆಮೇಲೆ ನೋಡಿ, ಅಂದ್ರೆ ಇದು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬರ್ತದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದಿಷ್ಟು ಜನ ಅಂದ್ರೆ ಉತ್ತರ ಭಾರತದಲ್ಲಿ ಹೇಳ್ತಾರೆ ಏನಂದ್ರೆ, ಸಂಬಂಧದಲ್ಲಿ ಶಾಂತ ಅಂದ್ರೆ ಇವರು ಯಾರನ್ನು ಮದುವೆ ಆಗ್ತಾರೆ ಋಷ್ಯಶೃಂಗ, ಅವರು ಸಂಬಂಧದಲ್ಲಿ ರಾಮನಿಗೆ ಅಕ್ಕ ಆಗಬೇಕು ಅಂತಾನೆ. ಅವಾಗೇನಾಗ್ತದೆ, ಋಷ್ಯಶೃಂಗರು ಪುತ್ರ ಕಾಮೇಷ್ಟಿ ರಾಮನ ಹುಟ್ಟಿಗೆ ಮೂಲ ಕಾರಣಕರ್ತರಾಗ್ತಾರೆ. ಆಮೇಲೆ ಅಕ್ಕನ ಮದುವೆ ಆಗಿರೋದ್ರಿಂದ ಭಾವ ಆಗ್ತಾರೆ.
ನೋಡಿ ಅಂದರೆ ರಾಮಾಯಣಕ್ಕೂ ನಮ್ಮ ಮಲೆನಾಡಿಗೂ ಎಷ್ಟು ಅವಿನಾಭಾವ ಸಂಬಂಧ ಇದೆ. ಓಕೆ ಓಕೆ. ಹಾಗೆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ, ಈಗ ಅಷ್ಟು ದಿನ ಅಲ್ಲಿದ್ದರು, ಒಂದಿಷ್ಟು ವರ್ಷಗಳಲ್ಲಿರ್ತಾರೆ. ಸೊ ಅಲ್ಲೆಲ್ಲ ತಪಸ್ ಮಾಡ್ಕೊಂಡು ಆದಮೇಲೆ ನಾನು ನನ್ನ ಮಲೆನಾಡಿಗೆ ಹೋಗಿ ನಮ್ಮ ತಂದೆಯವರ ಆಶ್ರಮ ಎಲ್ಲಿದೆ ಅಲ್ಲೇ ಮತ್ತೆ ಹೋಗಿ ನಾನು ತಪಸ್ ಮಾಡಬೇಕು ಅಂತ ವಾಪಸ್ ಬರ್ತಾರೆ. ಸೊ ಆ ಸಮಯದಲ್ಲಿ ವಿಭಂಡಕ ಮಹರ್ಷಿಗಳು ಏನು ಮಾಡ್ತಾರೆ ಅಂದರೆ, ಅವರು ತಪಸ್ ಮಾಡ್ತಿರುವ ಸ್ಥಳದಲ್ಲಿ ಒಂದು ಶಿವಲಿಂಗನ ಇಟ್ಟಿರ್ತಾರೆ. ಈಶ್ವರ ಪ್ರತ್ಯಕ್ಷ ಆದಾಗ ಏನು ಬೇಕು ವರ ಅಂತ ಕೇಳಿದಾಗ ಅವ್ರೇನಂತಾರೆ, ನಿನ್ನಲ್ಲಿ ನಾನು ಲೀನನಾಗಬೇಕು ಅಂತ ಹೇಳ್ತಾರೆ. ಸೊ ವಿಭಂಡಕ ಮಹರ್ಷಿಗಳು ಆ ಶಿವಲಿಂಗದಲ್ಲಿ ಲೀನ ಆಗ್ತಾರೆ. ಆ ಏನು ಒಂದು ಆ ಪರ್ವತ ಇದೆ, ಆ ಪರ್ವತದ ಮೇಲೆ ಲೀನ ಆಗ್ತಾರೆ. ಸೊ ಅದನ್ನು ಆ ಶಿವಲಿಂಗ ಏನಿದೆ ಅದು ಇವತ್ತಿಗೂ ಸಹ ಶೃಂಗೇರಿಯ ಮಧ್ಯದಲ್ಲಿ, ಅಂದರೆ ಆ ಶೃಂಗೇರಿ ಏನು ಪೇಟೆ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಏನು ಒಂದು ದೊಡ್ಡ ಗುಡ್ಡ ಇದೆ, ಆ ಗುಡ್ಡಕ್ಕೆ ಮಲಹಾನಿಕೇಶ್ವರ ಅಂತ ಹೇಳ್ತೀವಿ. ಯಾಕಂದರೆ ಆ ಲಿಂಗದ ಹೆಸರು ಮಲಹಾನಿಕೇಶ್ವರ ಲಿಂಗ ಅಂತೇಳಿ. ಒಂದಿಷ್ಟು ಜನ ಆಡು ಭಾಷೆಯಲ್ಲಿ ಮಲ್ಲಪ್ಪನ ಗುಡ್ಡ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಮಲಹಾನಿಕೇಶ್ವರ ಲಿಂಗ ಏನಿದೆ ನಮ್ಮ ಶೃಂಗೇರಿಯ ಈ ಪರಿಸರದ ಅತ್ಯಂತ ಪುರಾತನ ದೇವಸ್ಥಾನ, ಆಮೇಲೆ ಈ ಭಾಗದ ಅತ್ಯಂತ ಪುರಾತನ ಶಿವಲಿಂಗ ಅಂತಲೂ ಹೇಳ್ಬೋದು. ಸೊ ಮಲಹಾನಿಕೇಶ್ವರಕ್ಕೆ ಈಗ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಮಠವನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಅವರು ಶಾರದಾಂಬೆಗೆ ಸಂಬಂಧಿಸಿದಂತೆ 4 ದಿಕ್ಕಿಗೆ 4 ದಿಕ್ಕಿನಲ್ಲಿ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ರಕ್ಷಣಾ ದೇವತೆಗಳು ಅಂತೇಳಿ. ಪೂರ್ವದಲ್ಲಿ ಕಾಲಭೈರವ, ಪಶ್ಚಿಮದಲ್ಲಿ ಕೆರೆ ಆಂಜನೇಯ ಅಂತೇಳಿ, ಆಮೇಲೆ ಅದೇ ರೀತಿ ಇನ್ನೊಂದು ಕಡೆ ದುರ್ಗಾದೇವಿ, ಇನ್ನೊಂದು ಕಡೆ ಕಾಳಿಕಾಂಬ ಅಂತೇಳಿ. ಇಲ್ಲಿ ವಿಶೇಷ ಏನಂದರೆ, ಇವೆಲ್ಲ ದೇವಸ್ಥಾನಗಳನ್ನು ನಾವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಗೆರೆಯನ್ನು ಕೂಡಿಸ್ಬಿಟ್ರೆ ಇವು ಗೆರೆ ಎಲ್ಲಿ ಒಂದು ಕಡೆ ಸೇರೋದು ಅಂದರೆ ಮಲಹಾನಿಕೇಶ್ವರ ಬೆಟ್ಟ. ಅಂದರೆ ಇದು ಒಂದು ಬೇರೆ ರೀತಿಯ ಒಂದು ಇದು ಅಂದರೆ ಸೈನ್ಸ್ ಹೇಳ್ತಾ ಇರೋದು ನಾನು, ಇವು ಸೇರಿಸಿದಾಗ ಅಲ್ಲಿಗೆ ಬರ್ತದೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಯಾರು ಋಷಶೃಂಗರು, ಅಲ್ಲಿ ಮಾಡೋದು ಬೇಡ, ಅದು ನಮ್ಮ ತಂದೆಯವರ ತಪೋಭೂಮಿ, ನಾನು ಅಲ್ಲಿ ಹತ್ತಿರದಲ್ಲಿ ಈ ಹಿಂಭಾಗದಲ್ಲಿ ನೋಡ್ಬೋದು, ಇದಕ್ಕೆ ನರಸಿಂಹ ಪರ್ವತ ಅಂತ ಹೇಳ್ತೀವಿ. ಇದು ಕುದುರೆಮುಖ ಅಭಯಾರಣ್ಯಕ್ಕೆ ಪರ್ವತ ಶ್ರೇಣಿಗಳು. ಈ ನರಸಿಂಹ ಪರ್ವತ ತಪ್ಪಲಿನಲ್ಲಿ ಬಂದು ಈ ಜಾಗದಲ್ಲಿ ಅವರು ತಪಸ್ಸಿಗೆ ಕುಳಿತುಕೊಳ್ತಾರೆ. ಸೊ ಈ ನರಸಿಂಹ ಪರ್ವತದಲ್ಲಿ 3 ನದಿಗಳು ಉಗಮವಾಗ್ತದೆ. ಅದರೊಳಗೆ ಪ್ರಮುಖವಾಗಿದ್ದು ಸೀತಾ ನದಿ ಅಂತೇಳಿ. ಸೊ ಸೀತಾ ನದಿ ನಮ್ಮ ಕರಾವಳಿ ಕಡೆಗೆ ಸಾಗ್ತಾ ಬಾರ್ಕೂರಿನ ಮೂಲಕ ಅರೇಬಿಯಾ ಸಮುದ್ರ ಸೇರ್ತದೆ. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅದೇ ರೀತಿ ಅವ್ರ ತಂದೆಗೆ ಬಂದಂಗೆ ಈಶ್ವರ ಬಂದು ಏನು ಬೇಕು ಕೇಳು ಅಂತ ಕೇಳಿದಾಗ ಇವರು ತಂದೆ ಥರ ಕೇಳಬೇಕಾಗಿತ್ತು, ನಿನ್ನ ಶಿವಲಿಂಗದಲ್ಲಿ ನಾನು ಲೀನ ಆಗಬೇಕು ಅಂತೇಳಿ. ಸ್ಲಿಪ್ ಆಫ್ ಟಂಗ್ ಅಂತ ಹೇಳ್ತೀವಲ್ಲ, ಸ್ಲಿಪ್ ಆಫ್ ಟಂಗ್ ಆಗಿ ನನ್ನಲ್ಲಿ ನೀನು ಲೀನ ಆಗು ಅಂದ್ಬಿಡ್ತಾರೆ. ಸೊ ಅದೇ ರೀತಿ ಆಗಿಬಿಡ್ತದೆ. ಸೊ ಈಗ ನೀವು ಯಾವತ್ತಾರು ಇಲ್ಲಿ ಬೆಳಗ್ಗೆ ನೀವು ಬಂದಾಗ ಕವಚ, ಈ ಶಿವಲಿಂಗಕ್ಕೆ ಕವಚ ಹಾಕೋಕ್ಕಿಂತ ಮುಂಚೆ ನೀವು ಬಂದರೆ ಆ ಶಿವಲಿಂಗದ ಅವರು ನೀವು ಇಲ್ಲಿ ಭಟ್ರಿಗೆ ನೀವು ಕೇಳಿದ್ರೆ ಆ ಕೋಡು ಕಾಣಿಸ್ತದೆ ಇಲ್ಲಿ. ಅಂದರೆ ಅವರಿಗೆ ಕೋಡ್ ಇತ್ತಲ್ಲ, ಹಾಗಾಗಿ ಸೊ ಕೋಡು. ಸೊ ಈ ಸ್ಲಿಪ್ ಆಫ್ ಟಂಗಿಗೆ ನಾವು ಕನ್ನಡದಲ್ಲಿ ಕಿಗ್ಗ. ತಂದೆ ಮಗ ಇಬ್ರು ಒಂದೇ ಇದರಲ್ಲಿ ಇದ್ದಾರೆ. ಒಂದೇ ಅಂದ್ರೆ ಅಲ್ಲ, ತಂದೆ ಅಲ್ಲಿದ್ದಾರೆ, ಎಲ್ಲಿ ಶೃಂಗೇರಿಯಲ್ಲಿ. ಇವ್ರು ಇಲ್ಲಿ ತಪಸ್ ಮಾಡಿ ಇಲ್ಲಿ ಅವರು ಶಿವನಲ್ಲೇ ಆ ಲಿಂಗದಲ್ಲೇ ಲೀನ ಆಗ್ತಾರೆ. ಇವ್ರು ಏನ್ ಮಾಡ್ಬಿಡ್ತಾರೆ, ಶಿವನಿಗೆ ನನ್ನಲ್ಲಿ ಇದಾಗ್ಬಿಡು ಅಂತ ಹೇಳ್ತಾರೆ. ಸೊ ಏನು ವಿಶೇಷ ಅಂದ್ರೆ, ಇವ್ರು ಮಳೆ ದೇವರು. ಇವತ್ತಿಗೂ ಸಹ ಮಳೆ ಬೇಗ ಬರಲಿಲ್ಲ ಅಂದ್ರೆ ಇಲ್ಲಿ ಪೂಜೆ ಮಾಡಿಸ್ತಾರೆ, ಮಳೆ ಜಾಸ್ತಿ ಆದಾಗೂ ಪೂಜೆ ಮಾಡಿಸ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಶಾಂತ ಇವರ ಏನು ಧರ್ಮಪತ್ನಿ ಇದ್ದಾರೆ. ಸೊ ಇವರಿಬ್ಬರನ್ನು ನಾವು ಪೂಜೆ ಮಾಡಿದ್ರೆ, ಯಾಕಂದರೆ ಇವರು ರಾಮನ ಹುಟ್ಟಿಗೆ ಕಾರಣಕರ್ತರಾಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಮಕ್ಕಳಾಗದಿದ್ದರೂ ಸಹ ಬಂದು ಇಲ್ಲಿ ಹರಕೆನೂ ಹೊರ್ತಾರೆ. ಆದರೆ ಶಾಂತನಿಗಾಗಿ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಸೊ ಇದು ದೇವಸ್ಥಾನ ಆಗಿದ್ದು ಯಾವಾಗ ಅಂದರೆ 1926ರಲ್ಲಿ. ಈ ದೇವಸ್ಥಾನ ಅಲ್ಲ, ಶಾಂತನಿಗೆ ಒಳಗಡೆ ಒಂದು ಶಾಂತನಿಗಾಗಿ ಒಂದು ಅವಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಒಂದು ಮೂಲೆಯಲ್ಲಿ. ಇದು ಶೃಂಗೇರಿಯ ಅಂದಿನ ಜಗದ್ಗುರುಗಳನ್ನೇ ಪ್ರತಿಷ್ಠಾಪನೆ ಮಾಡ್ತಾರೆ 1926. ಇದಕ್ಕೆ ನಮ್ಮ ಪತ್ರಗಾರ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ದಾಖಲೆಗಳಿದ್ದಾವೆ. ಅವಾಗಲೂ ಸಹ ಇದು ಮುಜರಾ ಇಲಾಖೆಗೆ ಸೇರಿತ್ತು, ಶೃಂಗೇರಿ ಮಠಕ್ಕೆ ವ್ಯಾಪ್ತಿಗೆ ಇರಲಿಲ್ಲ ಇದು. ಅವ್ರ ಸಂಸ್ಥಾನ ಅಲ್ಲಿ ಮುಂದಿಂದ ಇತ್ತು. ಸೊ 26ರಲ್ಲಿ ಅವ್ರು ಮಾಡಿದಾಗ ಇದಕ್ಕೆ ಪ್ರತಿಷ್ಠಾಪನೆಗೆ ಒಂದಿಷ್ಟು ದುಡ್ಡು ವೆಚ್ಚವನ್ನು ಇದು ಮಾಡಬೇಕಲ್ಲ ಮುಜರಾ ಇಲಾಖೆ. ಸೊ ಆ ಪತ್ರದಲ್ಲಿ ನೀವು ನೋಡಿದಾಗ ಒಂದು ಮಾಹಿತಿ, ಆಶ್ಚರ್ಯವಾದ ಒಂದು ಮಾಹಿತಿ ಸಿಗ್ತದೆ. ಏನಂದರೆ, ಇದನ್ನು ಪ್ರತಿಷ್ಠಾಪನೆ ಮಾಡಿದ ಶೃಂಗೇರಿ ಜಗದ್ಗುರುಗಳು ಚಿನ್ನದ ನಾಣ್ಯಗಳನ್ನು ಕೊಡುಗೆ ಕೊಟ್ಟು ಹೋಗಿರ್ತಾರಂತ, ಸಮರ್ಪಣೆ ಮಾಡಿ ಹೋಗಿರ್ತಾರೆ. ಸೊ ಆ ಕಡತದಲ್ಲಿ ಹೇಳ್ತದೆ, ಏನು ಸಮರ್ಪಣೆ ಮಾಡಿದ್ದಾರೆ ಆ ಚಿನ್ನದ ನಾಣ್ಯವನ್ನು ಮಾರಾಟ ಮಾಡಿ ಏನು ವೆಚ್ಚ ಆಗಿದೆ ಅದನ್ನು ಅಲ್ಲಿಗೆ ಸಮ ಮಾಡ್ಕೊಂಬಿಡಿ ಅಂತೇಳಿ ಅಂತ. ಸೊ ಈ ಪ್ರತಿಷ್ಠಾಪನೆಗೂ ಕಾರಣ, ಶಾಂತನ ಪ್ರತಿಷ್ಠಾಪನೆಗೂ ಕಾರಣ ಶೃಂಗೇರಿ ಜಗದ್ಗುರುಗಳನ್ನೇ. ಆ ವೆಚ್ಚನೂ ಅವರೇ ಇಂಡೈರೆಕ್ಟಾಗಿ ಅವ್ರು ಬರ್ಸ್ದಂಗೆ ಆಯಿತು. ಸೊ ಅವತ್ತಿಂದ ಶಾಂತ ಏನಿದ್ದಾಳೆ, ನಮ್ಮ ಏನು ಗರ್ಭಗುಡಿಯ ಪಕ್ಕದಲ್ಲಿ ಎಡಕ್ಕೆ ಅವರ ಪ್ರತಿಷ್ಠಾಪನೆ ಆಗಿದೆ. ಸೊ ಮಳೆ ಬರಲಿಕ್ಕೆ, ಮಳೆ ನಿಲ್ಲಿಸಲಿಕ್ಕೆ, ಹಾಗಾಗಿ ಅದರ ಜೊತೆಗೆ ಯಾರಿಗೆ ಮಕ್ಕಳಾಗಿರಲ್ಲ, ಸೊ ಅವ್ರು ಇಲ್ಲಿ ಬಂದು ಹರಕೆ ಕಟ್ತಾರೆ.
ಸೊ ಈ ಶೃಂಗೇರಿ ಅಂತ ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ ಟಾಪಿಕ್ಕು, ಸೊ ಅದು ಶುರು ಆಗಬೇಕು ಅಂದರೆ ನಾವು ವಿಭಂಡಕ ಮಹರ್ಷಿಗಳು ಹಾಗೂ ಋಷ್ಯಶೃಂಗರ ನಾವು ಇತಿಹಾಸನ ಹೇಳದೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಆಮೇಲೆ ಈ ಋಷ್ಯಶೃಂಗಕ್ಕೂ ಮತ್ತು ರಾಮನ ಕಥೆ ನಿಮಗೆ ಹೇಳಿದೆ ನಾನು. ಹಾಗಾಗಿ ಈ ಶೃಂಗೇರಿಗೂ ಮತ್ತು ನಮ್ಮ ರಾಮಾಯಣ ಅಥವಾ ರಾಮನಿಗೆ ಬಹಳ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ನಾವು. ಅಂದರೆ ಈ ಮಣ್ಣಿನ ಗುಣ ಮೊದಲಿನಿಂದನೂ ಹಾಗೆ ಇದೆ. ಯಾಕಂದರೆ ಇಲ್ಲಿಯ ಒಬ್ಬರು ಶ್ರೇಷ್ಠವಾದ ಋಷಿಮುನಿಗಳು ಅಲ್ಲಿ ಹೋಗಿ ಪುತ್ರ ಕಾಮೇಷ್ಟಿ ಯಾಗದ ನೇತೃತ್ವ ವಹಿಸ್ತಾರೆ. ಹಾಗಾಗಿ ಮತ್ತು ಅವರಿಗೆ ಸಂಬಂಧದಲ್ಲಿ ಅಕ್ಕ ಏನಾಗಬೇಕು ಶಾಂತ, ಅವರನ್ನು ವಿವಾಹ ಆಗ್ತಾರೆ. ಸೊ ಅವರೆಲ್ಲ ಇದ್ದಿದ್ದು ಇದೇ ತಪೋಭೂಮಿಯಲ್ಲಿ. ಹಾಗಾಗಿ ಈ ಮಲೆನಾಡಿಗೂ ಮತ್ತು ರಾಮನಿಗೆ ಒಬ್ಬ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ನಾವೆಲ್ಲರೂ ರಾಮ ಅಂತಲೇ ಹೇಳ್ತೀವಿ. ಸೊ ಅವನ ಜೊತೆಗಿರುವ ಅವಿನಾಭಾವ ಸಂಬಂಧಕ್ಕೆ ಈ ಶೃಂಗೇರಿ ಸಾಕ್ಷಿ ಅಂತ ನಾವು ಹೇಳ್ಬೋದು. ಸೊ ರಾಮ, ಶೃಂಗೇರಿ, ರಾಮಾಯಣ ಇವೆಲ್ಲವುದಕ್ಕೂ ಒಂದಕ್ಕೊಂದು ಬೆಸ್ಟ್ ಅಂತ ಜಾಗ ಇದು. ಋಷ್ಯಶೃಂಗ ಅವರು ಇಲ್ಲಿದ್ದಂಥ ಒಂದು ಜಾಗ ಇದು. ಅಂದ್ರೆ ಋಷ್ಯಶೃಂಗ ಅಂದ್ರೆ ಒಂದು ಅವರಿಗೆ ಕೋಡಿತ್ತು ಅನ್ನೋ ಒಂದು ಕಲ್ಪನೆಯಲ್ಲಿ ಶೃಂಗಗಿರಿ ಅದು ಶೃಂಗೇರಿ ಆಗುತ್ತೆ. ಅದ ನಂತರ ನಾವು ನಮಗೆ ಬರೋದು ಈ ಜಾಗವನ್ನ ಗುರುತಿಸಿ ಶಂಕರಾಚಾರ್ಯರು ಇದನ್ನ ಹೇಗೆ ಮುಂದುವರಿಸಿದ್ರು ಮುಂದೆ ಮಾತಾಡೋಣ. ಎಸ್ ಸರ್. ಈಗಾದ್ರೆ ಮಠದ ಹತ್ರ ಹೋಗೋಣ, ಶಾರದಾ ಪೀಠದ ಹತ್ರ ಅಲ್ಲಿಗೆ ಹೋಗ್ಬಿಡೋಣ. ಮಧ್ಯಾಹ್ನದ ಹೊತ್ತು ಸೊ ಬಸರಿ ಇರುವ ಕಪ್ಪೆಗೆ ಏನಿದೆ ಆ ಬಿಸಿಲಿನ ತಡಿಲಿಕ್ಕೆ ಆಗ್ತಾರಲ್ಲ, ಅವಾಗ ಈ ನಾಗ ಏನಿದೆ ಹೆಡೆ ಎತ್ತಿ ಅದಕ್ಕೆ ಆಶ್ರಯವನ್ನು ನೀಡ್ತದೆ. ಸೊ ಕಪ್ಪೆ ಶಂಕರ ಅಂತ ಇದನ್ನು ಕರೀತಾರೆ. ತುಂಗಾ ನದಿಯ ದಂಡೆಯ ಮೇಲಿದೆ. ಸೊ ಈ ಸೂಚನೆ ಸಿಕ್ಕಿದಾಗ ಅವರು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಮೇಲ್ಗಡೆ ಒಂದು ಸಣ್ಣ ಬಂಡೆ ಇತ್ತಂತ, ಆ ಬಂಡೆಯ ಮೇಲೆ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ಅಮ್ಮನವರ ಸ್ಥಾಪನೆ ಮಾಡಿದ್ರು ಅಂತ ಒಂದು ಪ್ರತೀತಿ. ಈಗ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದು ದಕ್ಷಿಣದಲ್ಲಿ ಇರುವ ಒಂದು ಮಠ. ಇದು ಪೂರ್ವಕ್ಕೆ ಹೋದಾಗ ಜಗನ್ನಾಥ ಪುರಿ ಬರ್ತದೆ, ಪಶ್ಚಿಮಕ್ಕೆ ಹೋದಾಗ ದ್ವಾರಕಾ ಬರ್ತದೆ, ಉತ್ತರಕ್ಕೆ ಹೋದಾಗ ಬದ್ರಿ ಬರ್ತದೆ. ಪೂರ್ವದಲ್ಲಿ ಏನು ಜಗನ್ನಾಥ ಪುರಿ ಇದೆ ಅದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಶೃಂಗೇರಿ ಮಠ ಏನಿದೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ದ್ವಾರಕಾ ಪಶ್ಚಿಮದಲ್ಲಿ ಏನಿದೆ ಸಾಮವೇದ, ಮೇಲ್ಗಡೆದು ಅಥರ್ವಣ ವೇದ. 2 ವಿಶೇಷಗಳು. ಮೊದಲನೇ ಪೀಠ ಸ್ಥಾಪನೆ ಆಗಿದ್ದಿಲ್ಲಿ. ಎರಡನೇದು ಅವರು ತಮ್ಮ 32 ವಯಸ್ಸಿನಲ್ಲಿ ವರ್ಷದಲ್ಲಿ 12 ವರ್ಷ ಅವರು ಇದ್ದಿದ್ದು ಇದೇ ತಪೋಭೂಮಿಯಲ್ಲಿ.